ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇದು ಮೂರನೇ ದಿನ ನಾವು ತಿರುವನಂತಪುರಂ ಕೇರಳದಲ್ಲಿ ಇರೋದು. ಸೊ ಇವತ್ತು ಸಂಡೇ ಬೆಳಗ್ಗೆ ಎದ್ಬಿಟ್ಟು ಆಲ್ಮೋಸ್ಟ್ 6 o'clock ಹಂಗೆ ದೇವಸ್ಥಾನದಲ್ಲಿ ಆಲ್ರೆಡಿ ಇದ್ವಿ. ಸೊ ಇದು ಪದ್ಮನಾಭ ಸ್ವಾಮಿ ಹಿಂದೂ ಟೆಂಪಲ್. ಇಲ್ಲಿ ವಿಷ್ಣು ದೇವರನ್ನು ಅನಂತ ಪದ್ಮನಾಭ ಸ್ವಾಮಿ ಅಂತ ಪೂಜಿಸ್ತಾರೆ. ಈ ಅನಂತ ಪದ್ಮನಾಭ ಸ್ವಾಮಿ ಮಲ್ಕೊಂಡಿರೋ ಪೊಸಿಷನಲ್ಲಿ ಇರೋದು. ಇದು ಒಂದು ರಿಚ್ ಹಿಸ್ಟ್ರಿ ಮತ್ತು ಕಲ್ಚರ್ ಇರುವಂಥ ಜಾಗ. 1940ರಲ್ಲಿ ಇಂಡಿಯನ್ ಗೌರ್ಮೆಂಟ್ ಇದನ್ನು ಓವರ್ಟೇಕ್ ಮಾಡಿದ್ದಾರೆ. ಸೊ ಆವಾಗ ಈ ರಾಯಲ್ ಫ್ಯಾಮಿಲೀಸ್ ಇಲ್ಲಿ ಬಂದು ಪೂಜಿಸ್ತಿದ್ರಲ್ಲ, ಸೊ ಅದರಿಂದ ಈ ದೇವಸ್ಥಾನದಲ್ಲಿ ತುಂಬ ಟ್ರೆಷರ್ ಇದೆ. ಒನ್ ಆಫ್ ದ ರಿಚೆಸ್ಟ್ ಟೆಂಪಲ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಈ ಟೆಂಪಲಿನ ವ್ಯಾಲ್ಯೂ ಆಲ್ಮೋಸ್ಟ್ $1 trillion ತನಕ ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ಇದನ್ನು ತುಂಬ ಸೆಕ್ಯೂರ್ ಆಗಿಡ್ತಾರೆ. ಇಲ್ಲಿ ಯಾವುದೇ ತರಹದ ಮೊಬೈಲ್ ಫೋನ್ಸ್ ಆಗಲಿ, ಯಾವುದೇ ನೀವೇನೂ ಒಳಗಡೆ ತೊಗೊಂಡೋಗೋದಕ್ಕೆ ಅವ್ರು ಬಿಡೋದಿಲ್ಲ. ಆ್ಯಂಡ್ ಇಲ್ಲಿಗೆ ಯೂನಿಕ್ ಡ್ರೆಸ್ ಕೋಡೇ ಇದೆ. ಅಂದರೆ ಗಂಡಸರು ಎಲ್ಲರೂ ಕೂಡ ಧೋತೀಸ್ ಹಾಕ್ಕೊಳ್ಳಬೇಕು, ಅಂದರೆ ಪಂಚೆ ಅಂತ ಹೇಳ್ತೀವಲ್ಲ ಅದು. ಆ್ಯಂಡ್ ವುಮೆನ್ಸ್ ಅಂದರೆ ಎಲ್ಲ ಹೆಣ್ಮಕ್ಳು ಸೀರೆನೇ ಉಡ್ಕೋಬೇಕು, ಅಥವಾ ಟ್ರೆಡಿಷ್ನಲ್ ಔಟ್ಫಿಟ್ಸ್. ನೀವು ಅಕಸ್ಮಾತ್ ಚೂಡಿ ಹಾಕ್ಕೊಂಬಂದಿದ್ರು ಕೂಡ ನೀವು ಅಲ್ಲಿ ಒಂದು ಧೋತಿ ತೊಗೊಂಡು ಕೆಳಗಡೆ ಕಟ್ಕೊಳ್ಳೋದಕ್ಕೆ ಹೇಳ್ತಾರೆ. ಇಲ್ಲಾಂದರೆ ಅಲ್ಲಿ ನೋಡ್ತಿದ್ರಲ್ಲ ಎಲ್ಲರೂ ಹಾಕ್ಕೊಂಡಿರೋದನ್ನು ನೋಡಿ, ಫುಲ್ಲು ಟ್ರೆಡಿಷ್ನಲ್ ಆಗಿರುವಂಥ ಒಂದು ಟೆಂಪಲ್ ಇದು. ತುಂಬ ಚೆನ್ನಾಗಿದೆ. 4 ಕಡೆ ಇದು ದ್ವಾರಗಳಿದ್ದಾವೆ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ಗೇಟ್ಸ್ ಇದ್ದಾವೆ. ಸೊ ಪಾರ್ಕಿಂಗ್ ಮಾಡೋದಕ್ಕೆ ಯಾವುದಾದ್ರೂ ಗೇಟಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ಬರ್ಬೋದು. ಇದು ನಾವು ಮೇನ್ ಗೇಟಲ್ಲಿ, ಇದು ಮೇನ್ ಗೇಟ್ ಎಂಟ್ರೆನ್ಸ್ ಈ ಥರ ಕಾಣಿಸೋದು, ಈಸ್ಟ್ ಗೇಟ್ ಇದು. ಈ ಟೆಂಪಲಲ್ಲಿ ನೀವು ಒಳಗಡೆ ಹೋಗಬೇಕಂದ್ರೆ ಅರ್ಧ ಗಂಟೆಗೆ ಒಂದ್ಸಲ ಯಾರನ್ನೂ ಕೂಡ ಒಳಗಡೆ ಬಿಡೋದಿಲ್ಲ. ಅರ್ಧ ಗಂಟೆ ನಿಲ್ಲಿಸ್ತಾರೆ, ಮತ್ತು ಇನ್ನೊಂದು ನೆಕ್ಸ್ಟ್ ಅರ್ಧ ಗಂಟೆಯಲ್ಲಿ ಎಲ್ಲರನ್ನು ಬಿಡ್ತಾರೆ. ಈ ಥರ ವ್ಯವಸ್ಥೆ ಇದೆ. ಒಳಗೆ ಹೋದ್ಮೇಲೆ ಅನಂತ ಪದ್ಮನಾಭ ಸ್ವಾಮಿನ ನೋಡೋದೇ ಒಂದು ಅದ್ಭುತವಾಗಿದೆ. ಸೊ ಆ ಸ್ವಾಮಿ ಸರ್ಪದ ಮೇಲೆ ಮಲಗಿರೋದನ್ನು ನಾವು 3 ಬಾಗಿಲಿಟ್ಟಿರ್ತಾರೆ. ಆ 3 ಬಾಗಿಲಲ್ಲಿ ನೋಡ್ಬೋದು. ಒಳಗಡೆ ದೀಪ ಹಚ್ಚಿರೋದ್ರಿಂದ ಅಷ್ಟು ಕರೆಕ್ಟಾಗಿ ಕೆಲವರಿಗೆ ಕಾಣಿಸೋದಿಲ್ಲ, ತುಂಬ ಫಾಸ್ಟಾಗಿ ಲೈನ್ ಮೂವ್ ಆಗ್ತಿರುತ್ತಲ್ಲ ಅದರಿಂದ. ಬಟ್ ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಇಲ್ಲಿಗೆ ಹೋಗಿ ಒಂದು ಸಲನಾದರೂ ದೇವರ ದರ್ಶನ ಮಾಡಬೇಕು ಅಂತ ಅನಿಸುತ್ತೆ. ನೋಡಿ, ನಾವು ಈ ಥರ ಸೀರೆ ಮತ್ತು ಪಂಚೆ ಹಾಕ್ಕೊಂಡು ಒಳಗಡೆ ಹೋಗಿದ್ವಿ. ಸ್ವಲ್ಪ ಹೊತ್ತು ಹೋಗಿ ಮನೇಲಿ ಹೋಗಿ ರೆಸ್ಟ್ ಮಾಡಿ ಮತ್ತು ನಾವಲ್ಲಿಂದ ಮುನ್ರೋ ಐಲ್ಯಾಂಡ್ಸ್ ಅನ್ನೋದಕ್ಕೆ ಕರ್ಕೊಂಡು ಹೋದ್ರು ನಾನು ನೆಕ್ಸ್ಟ್ ಸರ್ಪ್ರೈಸಿಂಗ್ ಡೆಸ್ಟಿನೇಷನ್ ಥರ. ಸೊ ಇಲ್ಲಿಂದ ಈ ಥರ ನೋಡಿ, ತಿರುವನಂತಪುರಮಿಂದ ಮುನ್ರೋ ಐಲ್ಯಾಂಡ್ಸಿಗೆ ಒಂದು 80 ಕಿಲೋಮೀಟ್ರ್ ಇದೆ. ಒಂದು 2.5 ತಾಸು ಜರ್ನಿ, ಒಂದು 2.25 ತಾಸು ಜರ್ನಿ ಅಂತ ಹೇಳ್ಬೋದು. ಮುನ್ರೋ ಐಲ್ಯಾಂಡ್ ಎಷ್ಟು ಚೆನ್ನಾಗೈತಲ್ಲೇ, ಸೂಪರ್. ಯಾರು ಇಲ್ಲ ಬೋಟಲ್ಲಿ. ದ ಮುನ್ರೋ ಹೆರಿಟೇಜ್ ಎಷ್ಟಾಗುತ್ತೆ ಪರ್ ಪರ್ಸನ್ ಎಷ್ಟಾಗುತ್ತೆ ಬೋಟಿಂಗ್ 1 hour contract 1,200 rupees 1 hour. 1,200 rupees per person. One boat, right? ಇವಾಗ ಮುನ್ರೋ ಐಲ್ಯಾಂಡಲ್ಲಿ ಇದ್ದೀವಿ. ಇದು ಬೋಟ್. ಇವಾಗ ಮುನ್ರೋ ಐಲ್ಯಾಂಡಲ್ಲಿ ಇದ್ದೀವಿ. ಸೊ ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ದೀವಿ. ಇವಾಗ ಕರೆಕ್ಟಾಗಿ ಸನ್ಸೆಟ್ ಟೈಮಿಗೆ ಬಂದಿದ್ದೀವಿ. ಈಗ ಮುನ್ರೋ ಐಲ್ಯಾಂಡಲ್ಲಿ ಇದೇ ಫೇಮಸ್ಸು. ಸೊ ಬೋಟಿಂಗು. ಸೊ ಇದು ಒಂಥರ ಹೌಸ್ ಬೋಟೇ ಇದೆ, ಶೆಲ್ಟರ್ ಎಲ್ಲ ಇದೆ. ಇವನ್ ಇದು ನಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಕಡೆ ಕರ್ಕೊಂಡು ಹೋಗುತ್ತೆ. ಮ್ಯಾಂಗ್ರೋವ್ ಫಾರೆಸ್ಟ್ ನೋಡ್ಬೋದು ನಾವಿಲ್ಲಿ. ಸೊ ಅದನ್ನು ಶೂಟ್ ಮಾಡ್ತೀವಿ, ಮ್ಯಾಂಗ್ರೋವ್ ಫಾರೆಸ್ಟ್ನ. ಮ್ಯಾಂಗ್ರೋವ್ ಫಾರೆಸ್ಟ್ ಹತ್ರ ಹೋಗ್ತೀವಿ. ಈ ಬೋಟಿಂಗ್ ಆಲ್ಮೋಸ್ಟ್ 1 hour ನಮಗೆ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ 1 ಅವರಲ್ಲೇ.
ಆ್ಯಂಡ್ ಅವರು 1200 ರುಪೀಸ್ ಕೇಳಿದರು, 1200 ರೂಪಾಯಿ. ಬಟ್ ನಾವು ಅವರಿಗೆ ಸ್ವಲ್ಪ ಕಮ್ಮಿ ಮಾಡಿ ಅಂತ ಕೇಳಿ 1100 ರೂಪಾಯಿ ತನಕ ಬರ್ತಾರಷ್ಟೇ. ಬಟ್ 1200 ರೂಪಾಯಿನೇ ಕೊಡಿ ಅಂತ ಎಲ್ಲ ಕೇಳ್ತಾರೆ. ನೀವು ಅಲ್ಲಿ ನೆಗೋಷಿಯೇಟ್ ಮಾಡಿಕೊಂಡು ನೀವು ಅವ್ರ ಹತ್ರ ಮಾತಾಡ್ಕೋಬೋದು. ಬಟ್ ನಾವು ಪೀಕ್ ಟೈಮ್ ಅಂದರೆ ಈ ಸನ್ಸೆಟ್ ಆಗ್ತಾಯಿತ್ತು ಆಲ್ರೆಡಿ, ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ರೂ ಆಗಿಬಿಡ್ತಿತ್ತು. ಅದಕ್ಕೋಸ್ಕರ ನಾವು ತುಂಬ ನೆಗೋಷಿಯೇಟ್ ಮಾಡೋದಕ್ಕೂ ಆಗೋದಿಲ್ಲ. ರೈಲ್ವೆ ಬ್ರಿಡ್ಜ್ ಎಲ್ಲಿಂದ ಎಲ್ಲಿ ತನಕ? ಬಾಂಬೆ, ಎರ್ನಾಕುಲಂ ಟು ಬಾಂಬೆ ರೈಲ್. ಆ್ಯಂಡ್ ಇವ್ರು ಲೋಕಲೈಟ್ಸ್లో ತುಂಬ ಫ್ರೆಂಡ್ಲಿ ಆಗಿದ್ದರು. ನನಗೂ ಕೂಡ ಅಲ್ಲಿ ಮುಂದೆ ಎದ್ದಿದ್ದರಿಂದ ಇಂಟ್ರೆಸ್ಟ್ ಇದೆ ಅಂತ ಓಡಿಸೋದಕ್ಕೆಲ್ಲ ಕೊಟ್ಟರು. ಆ್ಯಂಡ್ ನಾವೆಲ್ಲರೂ ಒಂದು ಸಲ ಅದನ್ನು ಓಡಿಸಿದ್ವಿ. ತುಂಬ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಅವರೆಲ್ಲ ಹೇಳ್ಕೊಡ್ತಾಯಿದ್ರು ಯಾವ ಥರ ಹೋಗಬೇಕು ಏನು ಅಂತ. ಅಲ್ಲಿ ಮುಂಗಡೆ ಇದೆ ಅಲ್ಲ, ಅದು ಒಂಥರ ಉದ್ದಕ್ಕೆ ಹೋಗ್ತಾರ. ಸೊ ಅದು ಅವರು ಸ್ಟ್ರೇಟಾಗಿ ನೋಡಬೇಕು, ಅಲ್ಲೇ ಹೋಗಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಸ್ಟಿಲ್ ನನಗೆ ಅದು ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಅವರು ಮಲಯಾಳಮಲ್ಲಿ ಹೇಳ್ತಾಯಿದ್ರು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಬಟ್ ಅವ್ರು ಹೇಳ್ತಾಯಿದ್ರು ನಾವು ತುಂಬ ಆ ಕಡೆ ಈ ಕಡೆ ಓಡಿಸೋದ್ರಿಂದ ತುಂಬ ಫ್ಯೂಯಲ್ ಹೋಗುತ್ತೆ. ಅವ್ರು ಕರೆಕ್ಟಾಗಿ ಟರ್ನ್ ಮಾಡ್ತಾರಲ್ಲ, ಸೊ ಅದರಿಂದ ಅವರಿಗೆ ಫ್ಯೂಯಲ್ ಕೂಡ ಉಳಿಯುತ್ತೆ ಅಂತ ಇದ್ರು. ದಟ್ ಈಸ್ ಆಲ್ಸೋ ರೈಟ್. ನಾವು ತುಂಬ ಎಕಡೆ ಕಡೆನೂ ಹೋಗ್ತಾಯಿದ್ವಿ. ಅಂದರೆ ತುಂಬ ಫಾಸ್ಟಾಗಿ ಏನು ಹೋಗಲ್ಲ, ಬಟ್ ಸ್ಟಿಲ್ ಡೈರೆಕ್ಷನ್ ತುಂಬ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಸಿ ಕಡಲ್. ಆ ಕಡೆ ಅಷ್ಟಂಬಡಿ ಲೇಕ್. ಇದು 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 ಮಲಯಾಳಂ ಕನ್ನಡಯಾರ್. ಮಲಯಾಳಂ ಕನ್ನಡಯಾರ್. ಮಲಯಾಳಂ ಕಲ್ಲಡಯಾರ್. ಮ್ಯಾಂಗ್ರೂವ್ ಫಾರೆಸ್ಟ್ ಅವೆಲ್ಲ. ಪ್ಲೀಸ್. ಟೀ ಶಾಪ್ ಸುನಾಮಿ. ಸುನಾಮಿ 94. ಟೀ ಶಾಪ್. ಎವ್ರಿಥಿಂಗ್ ವಾಸ್ ಇನ್ಸೈಡ್ ವಾಟರ್. 94 ಇದೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಅದೆಲ್ಲ ನೋಡಿ ಮೇಲ್ಗಡೆ. ಅಷ್ಟಮಡಿ ಲೇಕ್ ಕಲ್ಲಯಾರು. ಅಷ್ಟಮಡಿ ಲೇಕ್. ಅಷ್ಟಮಡಿ ಲೇಕ್. ಹಾಂ. ಓ ಅದಾದ್ಮೇಲೆ ಸಿ ಇರೋದು, ಸಮುದ್ರ ಇರೋದು. ಮಲಯಾಳಂ ಕಡಲ್. ಮಲಯಾಳಂ ಕಡಲ್. ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮಗೆ ಫಾರೆಸ್ಟ್ ಇರೋದ್ರಿಂದ ಲ್ಯಾಂಡ್ ಎಲ್ಲ ಪ್ರೊಟೆಕ್ಷನ್ ಆಗುತ್ತೆ. ಇದನ್ನೆಲ್ಲ ಕಡಿಬಾರ್ದು ಆ್ಯಕ್ಚುಲಿ. ಹಾಂ, ಅದಾದಮೇಲೆ ಲೇಕ್ ಆದಮೇಲೆ ಸಿ. रिवर जॉइन करेगा सी.
ಅಷ್ಟಮಡಿ ಲೇಕ್. ಅಷ್ಟಮಡಿ ಲೇಕ್. ಅಷ್ಟಮುಡಿ ಲೇಕ್ ಸಿಗೆ ಜಾಯಿನ್ ಆಗತ್ತೆ. ಹಾಂ ಹೊರಗೆ ಹಾಂ. ಈಗ ಫುಲ್ ಗಾಳಿ ಎಲ್ಲ ಎಷ್ಟು ಚೆನ್ನಾಗಿ ನಮ್ಮ ಮೇಲೆ ಬರ್ತಾ ಐತಿ. വെരി ഗുഡ് ഏരിയ. നമ്മൾ 3 hour നമ്മൾ മുണ്ട 42 കിലോമീറ്റർ. 42 ಕಿಲೋಮೀಟರ್. 3 hour. 3 ಅವರ್. ಹಾಂ, ಈ ಟೈಮ್ ಇಲ್ಲ. ಇಲ್ಲೆಲ್ಲ ಬೋಟ್ಸ್ ಹೋಗಿದೆ ನೋಡಿ. ಅಲ್ಲಿ ಡೀಪ್ ಇಲ್ಲ, ಡೀಪ್ ಇಲ್ಲ അവിടെ ഇച്ചേ തന്നെ. ಅಲ್ಲಷ್ಟೇ. ಓ, ಅದೇ ಸಮುದ್ರ ಅಲ್ಲಿ ಕಾಣಿಸ್ತಾ ಇರೋದು. ಅಷ್ಟಮುಡಿ. ಇಲ್ಲಿ ನೋಡಿ, ಇವರೆಲ್ಲ ಬೋಟ್ಸ್, ಚಿಕ್ಕ ಚಿಕ್ಕ ಬೋಟ್ಸ್ ಎಲ್ಲ ಬರ್ತಾ ಇದೆ. ಇಲ್ಲೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್, ಅದೆಲ್ಲ ಫುಲ್ಲು ಸಮುದ್ರ. ವಾವ್, ಸಕ್ಕತ್ತಾಗೈತಿ. ಫೋನಲ್ಲಿ ರೀಲ್ಸ್ ಮಾಡ್ಕ, ಫೋನಲ್ಲಿ ವಿಡಿಯೋ ಮಾಡ್ಕ. ವಾವ್, ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಿ. ಇಲ್ಲೆಲ್ಲ ಇಲ್ಲಿಂದ ಮರ ಇದೆ. ಇಲ್ಲಿ ನೋಡಿ ಇವರೆಲ್ಲ ಹೆಂಗೆ ತಿರುಗಿಸ್ತಾ ಇದೆ. ಫುಲ್ಲು ಗಟ್ಟಿ ಆಗತ್ತೆ ಇಲ್ಲೆಲ್ಲ ನೀರಿಗೆ. ಇಲ್ಲಿ ನೋಡಿ ಇದೆ. ಏಯ್, ಲೆಟ್ಸ್ ಗೋ ಇನ್ಸೈಡ್ ದಿಸ್. ಅವ್ರಿಗೆ ಹೇಳಿದೆ ನಾನು ಇದರಲ್ಲಿ. ನೋಡಿ ಅವರು ಎಷ್ಟು ಚೆನ್ನಾಗಿ ಹೋಗಿದ್ದಾರೆ ಅದ್ರೊಳಗಡೆ. ನಮ್ಮ ಬೋಟಿನ ಸೈಜ್ ದೊಡ್ಡದಿರೋದ್ರಿಂದ ಈ ಥರ ಒಳಗಡೆ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಎಲ್ಲ ಹೋಗಲಿಲ್ಲ ಅವರು. ಸೊ ನೀವು ಇಲ್ಲಿ ಬಂದಾಗ ನಾನು ಹೇಳೋದು, ಪ್ರಿಫರ್ ಮಾಡಿ ತುಂಬ ಚಿಕ್ಕ ಚಿಕ್ಕ ಬೋಟ್ಸ್ನ ಪ್ರಿಫರ್ ಮಾಡಿ. ಸೊ ದಟ್ ಅವ್ರು ನಿಮ್ಮನ್ನು ಅದ್ರೊಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಇದು ಏನದು ಕ್ಲಚ್ ಟೈಪ್ ಫೋರ್ಸ್. FNR ಅಂದರೆ ಫಾರ್ವರ್ಡ್, ನ್ಯೂಟ್ರಲ್, ರಿವರ್ಸ್. ಫಾರ್ವರ್ಡ್, ನ್ಯೂಟ್ರಲ್, ರಿವರ್ಸ್. ರಿವರ್ಸ್ ಹೋಗುತ್ತಾ ಇದು ಬೋಟ್? ರಿವರ್ಸ್ ಹಾಕಿದ್ರೆ ಇದು ಸ್ಪೀಡ್ ಕಂಟ್ರೋಲ್. ಕ್ಲಚ್. ಹಾಂ, ಇದು ಸ್ಟೇರಿಂಗು, ಇದು ಕ್ಲಚ್ಚು. ಅಲ್ಲೆಲ್ಲ ಫಾರ್ವರ್ಡ್, ಆಮೇಲೆ ನ್ಯೂಟ್ರಲ್ಲು. ಇಲ್ಲ ಫಿಶ್ ಎಲ್ಲ ಹಿಂಗೆ ಆಡ್ತಾ ಇದ್ದಾವೆ. ಇದೇ ಮ್ಯಾಂಗ್ರೋವ್ ಫಾರೆಸ್ಟ್. ರಿಟರ್ನ್ ಒನ್ ಸೈಡ್ 8 ಕಿಲೋಮೀಟರ್. ಒನ್ ಸೈಡ್ 8. ಹಾಂ, 6 ಟೋಟಲ್ 16. ಮಧ್ಯದ 42 ಕಿಲೋಮೀಟರ್. 3 hour. 42 ಕಿಲೋಮೀಟರ್, 3 ಅವರ್ಸ್. ಅಮೌಂಟ್ ಕಾಸ್ಟ್ 3,600 rupees. 3,600. ಕೂಡ ಅದನ್ನು ಓಡಿಸಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು. ಅವ್ರಿಗೂ ಖುಷಿ ಆಯಿತು. ಇವನ್ ನಮ್ಮ ಅಣ್ಣನ ಓಡಿಸಿದ್ರು. ಸೊ ಎಲ್ಲರಿಗೂ ತುಂಬ ಖುಷಿ ಆಯಿತು. ಈ 1 hour ಜರ್ನಿ ತುಂಬ ಚೆನ್ನಾಗಿತ್ತು. ಮತ್ತು ನಾವು 1 hour ಕರೆಕ್ಟಾಗಿ 1 hour ಆದ ತಕ್ಷಣ ಅವರು ನಾವೆಲ್ಲಿಂದ ಹತ್ತಿದ್ವೋ ಅದೇ ಪ್ಲೇಸಿಗೆ ಕರ್ಕೊಂಡ್ಬಂದ್ಬಿಡ್ತಾರೆ. ವಾವ್, ದಟ್ಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಒಂದು ಬೋಟಲ್ಲಿ ನಾವೇ ಓಡಿಸ್ಕೊಂಡು, ಆಮೇಲೆ ಆ ಥರ ಸನ್ಸೆಟ್ಟಲ್ಲಿ ಅಷ್ಟು ಪ್ರಶಾಂತವಾದ ಜಾಗವನ್ನು ನೋಡ್ಕೊತ ನಮ್ಮನ್ನು ನಾವೇ ಮರ್ತ್ಬಿಡ್ತೀವಿ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ.
ಯಾರಾದರೂ ಆಗಲಿ ಒಂದ್ಸಲ ಆದರೂ ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಕೇರಳದಲ್ಲಿ ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ನಾವು ಹಾಗೆ ಸುಮ್ಮನೆ ಆ ಐಲ್ಯಾಂಡನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸ್ವಲ್ಪ ಅಲ್ಲೇ ಸುತ್ತಾಡಿದ್ವಿ. ಆವಾಗ ಅಲ್ಲೇ ಚಿಕ್ಕ ಪುಟ್ಟದಾಗಿ ಆ ಥರ ಪದ್ಮನಾಭ ಸ್ವಾಮಿ ದೇವಸ್ಥಾನ ಥರನೇ ಎಷ್ಟೊಂದು ಅಲ್ಲಿ ಇದ್ವು. ಆ್ಯಂಡ್ ಮುನ್ರೋ ಐಲ್ಯಾಂಡ್ಸ್ ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಆ ಥರ ವೇಯಲ್ಲಿ ಈ ಥರ ಬ್ರಿಡ್ಜಸ್ಸು, ಅಲ್ಲಿಂದ ನೀರು ಹರಿತಾ ಇರೋದು, ಇಲ್ಲೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಫುಲ್ ಎಲ್ಲ ಸೈಲೆಂಟಾಗಿರುತ್ತೆ. ಆಮೇಲೆ ಆ ವಾತಾವರಣ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಚೆನ್ನಾಗಿತ್ತಲ್ಲ. ಸೊ ಈ ವಂಡರ್ಫುಲ್ ಡೇನ ನಾವು ಇನ್ನೂ ವಂಡರ್ಫುಲ್ ಆಗಿ ಎಂಡ್ ಮಾಡಿದ್ವಿ. ಮನೆಗೆ ಹೋಗ್ಬಿಟ್ಟು ಪಲ್ಯ ಮಾಡಿಕೊಂಡು ಜೋಳದ ರೊಟ್ಟಿ ತಂದಿದ್ವಿ. ಸೊ ಅದನ್ನು ಊಟ ಮಾಡಿ ಮಲಗಿದ್ವಿ. ಸೊ ಇದಾಗಿತ್ತು ನಮ್ಮ 3ನೇ ದಿನದ ವ್ಲಾಗ್. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ತುಂಬ ಒಳ್ಳೆ ಪ್ಲೇಸ್ ಇದೆ. ಅಲ್ಲಿ ತನಕ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.